ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆ. ಹಿರಿಯಣ್ಣನವರ ಪರಿಶುದ್ಧ ಪಾಂಡಿತ್ಯ. ಪ್ರೊಫೆಸರ್ ಎಂ ಹಿರಿಯಣ್ಣನವರ ಪರಿಚಯದ ಯೋಗ ನನಗೆ ದೊರೆಯುವುದಕ್ಕೆ ಹಿಂದೆಯೇ ಅವರ ಹಿರಿಮೆ ಎಂಥದ್ದು ಎಂಬುದನ್ನು ನಾನು ಕೇಳಿ ಅವರನ್ನು ಮೆಚ್ಚಿಕೊಂಡಿದ್ದೆ. ನನ್ನ ಅನೇಕ ಮಂದಿ ಗುರುಗಳಲ್ಲೊಬ್ಬರು ಸಾಮಾನ್ಯ ಸ್ಕೂಲ್ ಮೇಷ್ಟರು. ಇವರು ಹಿರಿಯಣ್ಣನವರು ಮೈಸೂರು ಟ್ರೈನಿಂಗ್ ಕಾಲೇಜಿನ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ವಿದ್ಯಾರ್ಥಿ ವರ್ಗದಲ್ಲಿದ್ದವರು. ಈ ಮೇಷ್ಟರು ಸಂಸ್ಕೃತ ಬಲ್ಲವರು. ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣಕ್ಕಾಗಿ ಹೋಗಿ ಬರುತ್ತಿದ್ದೆ. ಅವರು ತಮಗೆ ಮುಖ್ಯಸ್ಥರಾಗಿದ್ದ ಹಿರಿಯಣ್ಣನವರ ಪಾಂಡಿತ್ಯವನ್ನು, ಅವರ ಪ್ರಾಮಾಣಿಕತೆಯನ್ನು, ಅವರ ಕಾರ್ಯ ಪರಿಷ್ಕಾರವನ್ನು ಪದೇ ಪದೇ ಕೊಂಡಾಡುತ್ತಿದ್ದರು. ಅದನ್ನು ಕೇಳಿದ ನನಗೆ ಅಂಥ ಮಹಾನುಭಾವರ ದರ್ಶನ ಮಾಡಿ ಅವರ ಅನುಗ್ರಹ ಸಂಪಾದಿಸಬೇಕಲ್ಲ ಎಂಬ ಕುತೂಹಲ ಮೂಡಿತು. 1913-14 ಸುಮಾರಿನಲ್ಲಿ ನನಗೆ ಆ ಯೋಗ ಲಭ್ಯವಾಯಿತು. ವೇದಾಂತಿಯ ಶಿಕ್ಷಣ. ಆ ವರ್ಷ ಬೆಂಗಳೂರಿನ ಶಂಕರ ಮಠದಲ್ಲಿ ಶಂಕರ ಜಯಂತಿಯ ಕಾಲದಲ್ಲಿ ಹಿರಿಯಣ್ಣನವರ ಉಪನ್ಯಾಸ ಏರ್ಪಾಟಾಗಿತ್ತು. ಆಗ ಬಂದಿದ್ದ ಜನ ಸಂಖ್ಯೆಯಲ್ಲಿ ದೊಡ್ಡದಲ್ಲ, 100ರ ಒಳಗೇ ಇತ್ತು. ಆದರೆ ಅದರ ಯೋಗ್ಯತೆ ದೊಡ್ಡದು. ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್, ಬೆಳವಾಡಿ ದಾಸಪ್ಪನವರು, ರಾಮಸ್ವಾಮಯ್ಯನವರು, ವಿ. ಸುಬ್ರಹ್ಮಣ್ಯ ಅಯ್ಯರ್ ಅವರು, ಕರ್ಪೂರ ಶ್ರೀನಿವಾಸರಾಯರು, ಕೆ. ಕೃಷ್ಣಯ್ಯಂಗಾರ್ಯರು ಮೊದಲಾದ ವಿದ್ವತ್ ಪ್ರಮುಖರು ಅಲ್ಲಿದ್ದರು. ಉಪನ್ಯಾಸಗಳನ್ನು ಕೇಳಿ ಅವರೆಲ್ಲ ತುಂಬಾ ಸಂತೋಷಪಟ್ಟು ಮುಕ್ತ ಕಂಠರಾಗಿ ಪ್ರಶಂಸೆ ಮಾಡಿದರು. ನಾನು ಆಗ ಅಲ್ಲಿದ್ದೆ. ಉಪನ್ಯಾಸದ ವಿಷಯ ದಿ ಟ್ರೈನಿಂಗ್ ಆಫ್ ಎ ವೇದಾಂತಿನ್, ವೇದಾಂತಿಯ ಶಿಕ್ಷಣ. ನನಗೆ ಆ ಉಪನ್ಯಾಸದ ರೀತಿಯೂ ವಿಷಯವೂ ಸೊಗಸು ಎನಿಸಿತು. ಅದನ್ನು ದಯಮಾಡಿ ಕೊಟ್ಟರೆ ನಾನು ಆಗ ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆಯಲ್ಲಿ ಪ್ರಕಟಪಡಿಸುವ ಉದ್ದೇಶವನ್ನು ಹಿರಿಯಣ್ಣನವರಲ್ಲಿ ಭಿನ್ನಯಿಸಿದೆ. ಆ ಮಹನೀಯರು ಅದಕ್ಕೆ ಒಪ್ಪಿ ಉಪನ್ಯಾಸದ ಲಿಖಿತ ಪ್ರತಿಯನ್ನು ನನ್ನ ಕೈಯಲ್ಲಿ ಇಟ್ಟರು. ಅಂದಿನಿಂದ ಬೆಳೆಯಿತು ನನಗೆ ಅವರಲ್ಲಿ ಹೋಗಿ ಬರುವ ರೂಢಿ. ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನ ಅಧ್ಯಕ್ಷರಾಗುವುದಕ್ಕೆ ಹಿಂದೆ ಹಿರಿಯಣ್ಣನವರು ಹೈಸ್ಕೂಲು ಮೇಷ್ಟರಾಗಿದ್ದರಂತೆ. ಆಗ ಗಣಿತ, ಭೂಗೋಳಶಾಸ್ತ್ರ ಮೊದಲಾದ ವಿಷಯಗಳನ್ನು ಪಾಠ ಹೇಳುತ್ತಿದ್ದರಂತೆ. ಟ್ರೈನಿಂಗ್ ಕಾಲೇಜಿಗೆ ಬಂದ ಮೇಲೆ ಅಲ್ಲಿಯ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಕನ್ನಡದಲ್ಲಿ ಗ್ರಂಥಗಳನ್ನು ಬರೆದರು. ಅವುಗಳಲ್ಲಿ ಒಂದು ಸ್ಮೃತಿ ಶಕ್ತಿ ಎಂಬುದು, ಇನ್ನೊಂದು ಬೋಧನ ಕ್ರಮ. ನಾನು ಇಲ್ಲಿ ಕೊಟ್ಟಿರುವ ಹೆಸರುಗಳು ನನ್ನ ಜ್ಞಾಪಕದಲ್ಲಿ ಇರುವುವು. ಆದದ್ದರಿಂದ ಹೆಚ್ಚು ಕಡಿಮೆ ಇದ್ದರೂ ಇರಬಹುದು. ಪುಸ್ತಕಗಳನ್ನು ನಾನು ನೋಡಿ ಓದಿದ್ದೇನೆ. ಈ ಪುಸ್ತಕಗಳು ಮೊದಲು ಬಹುಶಃ ಬಾಪು ಸುಬ್ಬರಾಯರು ಪ್ರಕಟಿಸುತ್ತಿದ್ದ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಬಂದವು ಎಂದು ನನ್ನ ಜ್ಞಾಪಕ. ಆಮೇಲೆ ಅವು ಬೇರೆಯಾಗಿ ಪುಸ್ತಕ ರೂಪವಾಗಿ ಬಂದವು. ಪ್ರಕೃತ ವಾಚಕ ಮಹಾಶಯರಲ್ಲಿ ಯಾರಾದರೂ ಆ ಪುಸ್ತಕಗಳನ್ನು ಇರಿಸಿಕೊಂಡಿದ್ದರೆ ಅವುಗಳನ್ನು ನನಗೆ ಕೊಟ್ಟಲ್ಲಿ ಅಥವಾ ಆ ಸಂಗತಿಯನ್ನಾದರೂ ತಿಳಿಸಿದಲ್ಲಿ ನಾನು ತುಂಬಾ ಕೃತಜ್ಞನಾಗಿರುವವನು. ಎಸ್ ವಿ ನಂಜುಂಡಯ್ಯನವರ ಗುಣಗ್ರಹಣ. ಟ್ರೈನಿಂಗ್ ಕಾಲೇಜನ್ನು ಬಿಟ್ಟ ಮೇಲೆ ಹಿರಿಯಣ್ಣನವರು ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತದ ಅಧ್ಯಾಪಕರಾಗಿ ನಿಯಮಿತರಾದರು. ಅದು ಮೈಸೂರು ವಿಶ್ವವಿದ್ಯಾನಿಲಯವು ಪ್ರಾರಂಭವಾದಾಗ ಮೊದಲನೆಯ ವೈಸ್ ಚಾನ್ಸಲರ್ ಆದ ಎಚ್ ವಿ ನಂಜುಂಡಯ್ಯನವರು ಮಾಡಿದ ಯಶಸ್ಕರವಾದ ಕಾರ್ಯಗಳಲ್ಲಿ ಇದು ಒಂದು ದೊಡ್ಡದು. ವಿಶ್ವವಿದ್ಯಾನಿಲಯದ ನಾನಾ ಇಲಾಖೆಗಳಿಗೆ ಮುಖ್ಯಸ್ಥರಾದ ಪಂಡಿತರು ಆಯಾ ಶಾಸ್ತ್ರಗಳಲ್ಲಿ ಪರಿಣಿತರಾದವರು ಆಗಿರಬೇಕು, ಉತ್ತಮೋತ್ತಮರಾದವರು ಆಗಿರಬೇಕು ಎಂದು ದೃಢ ಸಂಕಲ್ಪ ಮಾಡಿ ಆ ಕಾಲಕ್ಕೆ ಸರ್ವೋತ್ಕೃಷ್ಟರೆಂದು ತೋರಿದ ವಿದ್ವಾಂಸರನ್ನೇ ಆರಿಸಿ ತಂದರು. ಸರ್ವಪಲ್ಲಿ ರಾಧಾಕೃಷ್ಣನ್, ಎನ್ ಎಸ್ ಸುಬ್ಬರಾವ್, ಸಿ ಆರ್ ರೆಡ್ಡಿ, ಕೆ ಟಿ ಶಾ, ರಾಧಾಕುಮುದ ಮುಖರ್ಜಿ, ಆರ್ ಶಾಮಶಾಸ್ತ್ರಿ ಇವರೆಲ್ಲ ಆ ಪ್ರಥಮ ಪಂಕ್ತಿಗೆ ಸೇರಿದವರು. ಆ ದಿಗ್ಗಜಗಳ ಪಂಕ್ತಿಯಲ್ಲಿದ್ದವರು ಪ್ರೊಫೆಸರ್ ಹಿರಿಯಣ್ಣನವರು. ಹಿರಿಯಣ್ಣನವರು ಬಹುಭಾಷಿಯಲ್ಲ, ಮುಂದೆ ನುಗ್ಗಿ ಬರುವವರಲ್ಲ, ತಮ್ಮ ಹಕ್ಕುಗಳನ್ನು ಹೇಳಿಕೊಳ್ಳುವವರಲ್ಲ. ಇಂಥವರ ಗುಣವನ್ನು ಕಂಡುಕೊಂಡು ಗೌರವಿಸಿದ್ದು ನಂಜುಂಡಯ್ಯನವರ ದೊಡ್ಡತನ. ಸಂಸ್ಕೃತಾಧ್ಯಯನ. ಹಿರಿಯಣ್ಣನವರು ಪುರಾತನ ಸಂಪ್ರದಾಯ ಕ್ರಮದಲ್ಲಿ ಸಂಸ್ಕೃತ ಕಲಿತವರು. ಅವರ ತಂದೆಗಳು ನಂಜುಂಡಯ್ಯನವರು ಮೈಸೂರಿನ ಶಿವರಾಮಪೇಟೆಯಲ್ಲಿ ವಾಸವಾಗಿದ್ದವರಂತೆ. ಅವರ ಮಕ್ಕಳು ಮೂವರೂ ಹಿರಿಯಣ್ಣನವರು, ಎಂ ಎನ್ ಕೃಷ್ಣರಾಯರು, ಎನ್ ಸೀತಾರಾಮಯ್ಯನವರು, ಪ್ರಖ್ಯಾತರಾಗಿದ್ದ ಪೆರಿಯಸ್ವಾಮಿ ತಿರುಮಲಾಚಾರ್ಯರೆಂಬ ವಿದ್ವಾಂಸರ ಶಿಷ್ಯರು. ಸದ್ವಿದ್ಯಾಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದವರು. ಅಲ್ಲಿ ಪ್ರಾಚೀನ ಸಂಪ್ರದಾಯದಂತೆ ಅಮರ, ಶಬ್ದ, ಧಾತುಪಾಠಗಳನ್ನು ಕಂಠಪಾಠ ಮಾಡಿ ಅಲ್ಲಿ ಉತ್ತೀರ್ಣರಾದ ಬಳಿಕ ಇಂಗ್ಲಿಷ್ ಓದಿಗೆ ಬಂದವರು. ಹಿರಿಯಣ್ಣನವರ ಪಾಂಡಿತ್ಯದಲ್ಲಿ ಈ ಪೀಠಿಕಾ ದಾರ್ಢ್ಯದ ಬಲ ಎದ್ದು ಕಾಣುತ್ತಿತ್ತು. ಅವರು ಪದಗಳ ರೂಪ ನಿಷ್ಪತ್ತಿಯನ್ನು ವಿವರಿಸುವಾಗ ಅವರ ಪಾಂಡಿತ್ಯ ಎಷ್ಟು ಆಮೂಲಾಗ್ರವಾದದ್ದು, ಪ್ರಾಮಾಣಿಕವಾದದ್ದು ಎಂಬುದು ಚೆನ್ನಾಗಿ ಕಾಣಬರುತ್ತಿತ್ತು. ಹಿರಿಯಣ್ಣನವರ ಸನ್ನಿಧಿಯಲ್ಲಿ ಪುಸ್ತಕ ಹಿಡಿದು ಪಾಠ ಕಲಿಯುವ ಯೋಗ ನನಗೆ ದೊರೆತದ್ದಲ್ಲ. ಆದರೆ ನನ್ನ ಅನುಭವದ ಒಂದು ಸಂಗತಿ ಅವರ ಬೋಧನ ಶ್ರದ್ಧೆ ಎಂಥದ್ದು ಎಂಬುದನ್ನು ದಿಗ್ದರ್ಶನ ಮಾಡಿಸಿತು.
ಬೋಧನ ಶ್ರದ್ಧೆ. ನಾನು ಒಂದು ಸಾರಿ ಮೈಸೂರಿಗೆ ಹೋಗಿದ್ದೆ, ನನ್ನ ತಮ್ಮನ ಮನೆಯಲ್ಲಿ ನಡೆದ ಒಂದು ಮದುವೆಗಾಗಿ. ಮದುವೆಯ ದಿನ ವಿದ್ವನ್ಮಿತ್ರರು ಬಹುಮಂದಿ ಬಂದಿದ್ದರು, ಆದರೆ ಹಿರಿಯಣ್ಣನವರು ಬಂದಿರಲಿಲ್ಲ. ಮಾರನೆಯ ದಿನ ಮಧ್ಯಾಹ್ನಾನಂತರ ಸುಮಾರು 2 ಗಂಟೆಗೆ ದಯಮಾಡಿ ಬಂದರು. ನಾನು ನಿನ್ನೆ ತಮ್ಮನ್ನು ನಿರೀಕ್ಷಿಸಿಕೊಂಡಿದ್ದೆ. ಆ ಸಂತೋಷ ಈ ಹೊತ್ತು ದೊರೆಯಿತು. ಹಿರಿಯಣ್ಣನವರು, ನಿನ್ನೆ ಬಂದಿರಬಹುದಾಗಿತ್ತು, ಆದರೆ ನಿಮ್ಮೊಡನೆ ಮಾತನಾಡಲಿಕ್ಕೆ ಸಮಯ ಸಿಕ್ಕುತ್ತಿತ್ತು ಎಂದು ಎನಿಸಲಿಲ್ಲ. ಬಹುಮಂದಿ ಅತಿಥಿಗಳು ಬಂದಿದ್ದಾರೋ, ಈ ಹೊತ್ತಾದರೆ ನೀವು ಸ್ವಲ್ಪ ಪುರುಸೊತ್ತಾಗಿರಬಹುದು ಎಂದುಕೊಂಡು ಬಂದೆ. ನಾನು ಆ ಮಾತು ಈ ಮಾತು ಆದ ಬಳಿಕ ನಮ್ಮ ಜನದಲ್ಲಿ ವಿವಾಹ ಕರ್ಮದ ಅಂಗವಾಗಿ ಕಡೆಯಲ್ಲಿ ನೀಲಲೋಹಿತ ಪೂಜೆ ಎಂಬ ಕರ್ಮ ನಡೆಯುತ್ತದೆ. ಅದರ ತಾತ್ಪರ್ಯ ಏನಿದ್ದೀತು? ಶಾಕುಂತಲದ ಭರತವಾಕ್ಯದಲ್ಲಿ ಕ್ಷಪಯತು ನೀಲಲೋಹಿತ ಎಂದಿರುವುದಕ್ಕೂ ಈ ವಿವಾಹಾಂಗವಾದ ಕರಿಮಣಿ ತಾಳೆಯ ಬಿಚ್ಚೋಲೆ, ಒಳಗೆ ಅರಿಸಿನದ ಗೌರಿ ಇದರ ಪೂಜೆಗೂ ಏನಾದರೂ ಸಂಬಂಧವಿದ್ದೀತೋ? ಆಮೇಲೆ ಮಾತು ಬೆಳೆಯಿತು. ಹಿರಿಯಣ್ಣನವರು ಹೊರಟರು. ನಾನೂ ಅವರೊಡನೆ ನಡೆದು ಲಕ್ಷ್ಮೀಪುರದಲ್ಲಿ ಅವರ ಮನೆ ತಲುಪಿದೆವು. ಅಲ್ಲಿ ಅವರು ತಾವು ಶಾಕುಂತಲ ಪಾಠ ಹೇಳುತ್ತಿದ್ದಾಗ ನೀಲಲೋಹಿತ ಪದದ ವಿವರಣೆಗಾಗಿ ಬರೆದಿಟ್ಟುಕೊಂಡಿದ್ದ ಟಿಪ್ಪಣಿಗಳನ್ನು ನನಗೆ ಕೊಟ್ಟರು. 2-3 ಸ್ಟೂಡೆಂಟ್ಸ್ ನೋಟ್ಬುಕ್ಗಳು, ಅದರಲ್ಲಿ ಮುದ್ದಾದ ಬರಹ, ಚೊಕ್ಕಟವಾಗಿ ಬರೆದಿದ್ದದ್ದು. ಅದನ್ನು ನೋಡುವುದೇ ಕಣ್ಣಿಗೆ ಒಂದು ಸಂತೋಷ. ನೀಲಲೋಹಿತ ಪದಕ್ಕೆ ನಾನಾ ವ್ಯಾಖ್ಯಾನಕಾರರುಗಳು ಕೊಟ್ಟಿದ್ದ ವಿವರಣೆಗಳನ್ನೂ ಸಂವಾದಿ ವಾಕ್ಯಗಳನ್ನೂ ಬರೆದಿಟ್ಟಿದ್ದರು. ಧೋರಣೆ ಇಲ್ಲ. ಕಡೆಯಲ್ಲಿ ನಾನು ಸಿದ್ಧಾಂತವೇನಿರಬಹುದೋ ಎಂದು ಕೇಳಿದೆ. ಅವರು ನನಗೆ ದೊರೆತ ಸಾಮಗ್ರಿಯನ್ನು ಇಲ್ಲಿಟ್ಟಿದ್ದೇನೆ, ಇಷ್ಟೇ ಅದರ ಅರ್ಥ ಎಂದು ಹೇಳುವುದು ನನಗೆ ಕಷ್ಟ ಎಂದರು. ನಾನು ರುದ್ರಾಧ್ಯಾಯದ ಕೆಲವು ಪಂಕ್ತಿಗಳನ್ನು ಉದಾಹರಿಸಿದೆ. ನಮೋ ಅಸ್ತು ನೀಲಗ್ರೀವಾಯ ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ. ಹಿರಿಯಣ್ಣನವರು, ಈ ಪ್ರಯೋಗಕ್ಕೆ ವೇದವೇ ಮೂಲವಿರಬಹುದು. ನಾನು ಈ ವಾಕ್ಯವನ್ನು ನೀಲಗ್ರೀವಾ ಶಿತಿಕಂಠಶರ್ವ ಅಧ ಕ್ಷಮಾಚರಾಹ ನೀಲಗ್ರೀವಾ ಶಿತಿಕಂಠ ದಿವಗಂ ರುದ್ರ ಉಪಶ್ರಿತಾಹ ಮೊದಲಾದ ವಾಕ್ಯಗಳೊಡನೆ ಸಮನ್ವಯ ಮಾಡಿಕೊಳ್ಳಬೇಕೆಂದು ನನಗೆ ಅನಿಸುತ್ತದೆ. ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ರಹಸ್ಯ, ಆಮೂಲಾಗ್ರವಾಗಿ ವಿವರಿಸಲಾಗದ ಸಂಗತಿಗಳು ಮತ್ತು ಎಲ್ಲಿ ನೋಡಿದರೂ ಭಯ ಕಾರಣಗಳು. ನೀಲ ಎಂಬುದು ರಹಸ್ಯ ಸೂಚಕ, ಲೋಹಿತ ಎಂಬುದು ರೌದ್ರ ಸೂಚಕ. ಹೀಗೆಂದು ನನ್ನ ಮನಸ್ಸು ಹೋಗುತ್ತದೆ. ಹಿರಿಯಣ್ಣನವರು, ಅದು ಸರಿಯೇ, ಯೋಚನೆ ಮಾಡಬೇಕಾದದ್ದೇ. ಈ ಸಂಗತಿಯನ್ನು ಇಲ್ಲಿ ಹೇಳಿರುವುದರ ಉದ್ದೇಶ ಹಿರಿಯಣ್ಣನವರಿಗಿದ್ದ ಪಾಠ ಶ್ರದ್ಧೆಯನ್ನು ತೋರಿಸುವುದು. ಪಾಠದ ಪ್ರತಿಯೊಂದು ಅಂಶಕ್ಕೂ, ಪ್ರತಿಯೊಂದು ವಾಕ್ಯಕ್ಕೂ, ಪ್ರತಿಯೊಂದು ಮಾತಿಗೂ ಅವಧಾನ ಕೊಟ್ಟು ವ್ಯಾಸಂಗ ಮಾಡಿ ಟಿಪ್ಪಣಿ ಬರೆದುಕೊಂಡು ಸಿದ್ಧ ಮಾಡಿಕೊಳ್ಳುತ್ತಿದ್ದದ್ದು. ಯಾವುದರಲ್ಲೂ ಧೋರಣೆ ಇಲ್ಲ, ಉಡಾಫೆ ಇಲ್ಲ. ತಮ್ಮ ಅಧಿಕಾರ ನಡೆದೀತೆಂದು ಯಾವುದನ್ನೂ ಅಲಕ್ಷ್ಯ ಮಾಡುವವರಲ್ಲ. ಅಂಥ ಪ್ರಾಮಾಣಿಕರು. ಗುಣವಿಶೇಷ. ಹಿರಿಯಣ್ಣನವರ ಗುಣವಿಶೇಷವನ್ನು ತಿಳಿಸುವುದಕ್ಕಾಗಿ ನಾನು 3 ಪದಗಳನ್ನು ಆರಿಸಿಟ್ಟುಕೊಂಡಿದ್ದೇನೆ. 1, ಅವರು ಪ್ರಾಮಾಣಿಕರು, ಅವರು ಪರಿಶುದ್ಧರು, ಅವರು ಉಪಶಾಂತರು. ಪರಿಶುದ್ಧಿ, ಉಪಶಾಂತತೆ ಇವೆರಡೂ ಪ್ರಾಮಾಣಿಕತೆ ಎಂಬುದರಲ್ಲಿಯೇ ಅಡಗಿದೆ. ಅರ್ಥಸ್ಪಷ್ಟತೆಗಾಗಿ ಆ 2 ಮಾತನ್ನೂ ಬೇರೆಯಾಗಿ ಹೇಳಿದ್ದೇನೆ. ಪ್ರಾಮಾಣಿಕತೆ ಎಂದರೆ ಸತ್ಯವನ್ನು ಹೆಚ್ಚು ಕಡಿಮೆಗಳಿಲ್ಲದಂತೆ ತೂಕ ಮಾಡಿ ಹೇಳುವುದು. ಪ್ರಮಾ ಎಂದರೆ ಸರಿಯಾದ ಅಳತೆ, ಸರಿಯಾದ ತೂಕ, ಲೆಕ್ಕಾಚಾರದಿಂದ ಶುದ್ಧವಾದ ಕರಾರು ವಾಕ್ಕು. ಪ್ರಮಾಣಕರಣಂ ಪ್ರಮಾಣಂ. ಹಾಗೆ ಕರಾರು ವಾಕ್ಕಾಗಿ ಹೆಚ್ಚೂ ಇಲ್ಲದೆ ಕಡಿಮೆಯೂ ಇಲ್ಲದೆ ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಂಡು ಆ ಯಥಾರ್ಥವನ್ನು ಹೇಳುವುದು ಪ್ರಾಮಾಣಿಕತೆ. ಯಥಾರ್ಥವು ಮನಸ್ಸಿಗೆ ಬರಬೇಕಾದರೆ ಮನಸ್ಸಿನಲ್ಲಿ ಹಿಂದಿನಿಂದ ಅಡಗಿಕೊಂಡಿದ್ದ ಕೊಳೆಗಳು ತೊಡೆದು ಹೋಗಬೇಕು. ಸಂದೇಹ, ಬರಿಯ ಅನುಮಾನ, ಅನೃತ, ಆಗ್ರಹ, ಪೂರ್ವಾಭಿಮಾನ ಇವೆಲ್ಲ ಕಶ್ಮಲಗಳು. ಸತ್ಯಕ್ಕೆ ವಿರೋಧವಾದದ್ದೆಲ್ಲ ಕೊಳೆ. ಇಂಥ ಕೊಳೆಗಳು ತೊಲಗಿ ಮನಸ್ಸು ಪರಿಶುದ್ಧವಾದ ಮೇಲೆಯೇ ಅದಕ್ಕೆ ಯಥಾರ್ಥ ಲಾಭ. ಆದ್ದರಿಂದ ಪಾರಿಶುದ್ಧ್ಯವು ಪ್ರಾಮಾಣಿಕತೆಗೆ ಪೂರ್ವಭಾವಿಯಾಗಿರಬೇಕಾದ ಸಿದ್ಧತೆ. ಉಪಶಾಂತಿಯೂ ಹಾಗೆಯೇ. ಉಪಶಾಂತಿ ಎಂದರೆ ಮನಸ್ಸು ಉದ್ವೇಗವಿಲ್ಲದೆ ಇರುವ ಸ್ಥಿತಿ. ನಮ್ಮ ಮನಸ್ಸಿನಲ್ಲಿ ವಿಧ ವಿಧವಾದ ರಾಗದ್ವೇಷಗಳು ಇರುವಾಗ ಅವುಗಳ ಕಾವಿನ ಝಳದಲ್ಲಿ ಯಥಾರ್ಥವು ಕಣ್ಣಿಗೆ ಯಥಾವತ್ತಾಗಿ ದೊರೆಯಲಾರದು. ಕೋಪ ತಾಪಗಳ ಬೆಳಕಿನ ಝಳದಲ್ಲಿ ಸತ್ಯವು ನಮ್ಮ ಕಣ್ಣಿಗೆ ವಿಕಾರವಾಗಿ ಕಾಣುತ್ತದೆ. ಮನಸ್ಸು ಶಾಂತವಾಗಿರುವಾಗ ಸತ್ಯವು ಅಲೆದಾಟವಿಲ್ಲದ ದೀಪದಂತೆ, ನಿಶ್ಚಲ ಜ್ವಾಲೆಯಂತೆ ಏಕರೂಪದಲ್ಲಿ ಕಾಣುತ್ತದೆ. ಆದದ್ದರಿಂದ ಸತ್ಯಾನ್ವೇಷಿಯು ಉದ್ವೇಗವಿಲ್ಲದವನಾಗಿ, ರಾಗದ್ವೇಷವಿಲ್ಲದವನಾಗಿ, ನಿರ್ಮಲ ದೃಷ್ಟಿಯುಳ್ಳವನಾಗಿ ಇರಬೇಕು. ಹಿರಿಯಣ್ಣನವರು ಈ 3 ಗುಣಗಳಿಗೂ ಆದರ್ಶ ಸ್ವರೂಪರಾಗಿದ್ದರು. ಅವರು
ಅವರು ಸತ್ಯದ ವಿನಾ ಯಾವ ವಿಧವಾದ ಆಕಾಂಕ್ಷೆಯನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ನಡೆದವರಲ್ಲ. ಮೇಲಿನವರ ಮುಖೋಲ್ಲಾಸಕ್ಕಾಗಿ ಪ್ರಯತ್ನಿಸಿದವರಲ್ಲ. ಪ್ರತಿಯಾಗಿ ಮೇಲಧಿಕಾರಿಗಳ ಮನಸ್ಸಿಗೆ ಇಷ್ಟವಾಗಿರದ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದವರು. ಈ ಸತ್ಯನಿಷ್ಠೆಯಿಂದ ಕೊಂಚ ಮಟ್ಟಿಗೆ ಅನಾನುಕೂಲವನ್ನೂ ಸಹಿಸಿದವರು. ಅವರು ಸತ್ಯ ನುಡಿಯುವುದರಲ್ಲಿ ನಿಷ್ಠುರ ಮಾಡಿದವರಲ್ಲ. ಯಾವ ಸಮಯದಲ್ಲಿಯೂ ಗಂಟಲನ್ನು ದೊಡ್ಡದು ಮಾಡಿದವರಲ್ಲ. ಅವರು ಆಡಿದ ಮಾತು ಸಾಮಾನ್ಯವಾಗಿ ಯಾರನ್ನು ಉದ್ದೇಶಿಸಿತೋ ಅವರಿಗೆ ಕೇಳಿಸುವಷ್ಟು ಮಾತ್ರ ಅವರ ಧ್ವನಿ ಇರುತ್ತಿತ್ತು. ಅವರು ಹೆಚ್ಚು ಮಾತಿನವರಲ್ಲ, ಹೆಚ್ಚಿದ ಧ್ವನಿಯವರೂ ಅಲ್ಲ. ಮಾತು ಧ್ವನಿಯೂ ಸೌಮ್ಯವಾಗಿದ್ದವು. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ. ಇದು ಹಿರಿಯಣ್ಣನವರ ನಡತೆಯ ಸೂತ್ರ. ಅತಿವಾದ ಕೂಡದು. ಅವರ ಪಾಠಕ್ರಮದ ಒಂದು ನಿಯಮವನ್ನು ಕೊಂಚ ವಿಸ್ತರಿಸಿ ಹೇಳಿದರೆ ಅಯುಕ್ತವಾಗದು. ಅವರು ಯಾವ ವಿಷಯವನ್ನು ಪ್ರತಿಪಾದಿಸ ಹೊರಟರೂ ಅದರಲ್ಲಿ ಅತಿವಾದ ಬೆಳೆಸಬಾರದು ಎಂಬ ನಿಯಮವನ್ನು ಇಟ್ಟುಕೊಂಡಿದ್ದರು. ಎಷ್ಟು ಅವಶ್ಯವೋ ಅಷ್ಟೇ ಇರಬೇಕು ವ್ಯಾಖ್ಯಾನ. ಕೋಲಾಚಲ ಮಲ್ಲಿನಾಥನೆಂಬ ವ್ಯಾಖ್ಯಾತ ಶಿರೋಮಣಿ ತನ್ನ ಸ್ವಂತಕ್ಕಾಗಿ ಇರಿಸಿಕೊಂಡಿದ್ದ ನಿಯಮ ಹೀಗೆ: ನಾಮೂಲಂ ಲಿಖ್ಯತೆ ಕಿಂಚಿತ್ ನಾನಪೇಕ್ಷಿತ ಮುಚ್ಯತೆ. ಮೂಲ ಗ್ರಂಥದಲ್ಲಿ ಇಲ್ಲದ್ದನ್ನು ಕಲ್ಪನೆ ಮಾಡಿ ಬರೆಯುವುದಿಲ್ಲ. ಅವಶ್ಯವಲ್ಲದ್ದನ್ನು ಎಂದರೆ ಯಾವುದನ್ನು ವಾಚಕರು ತಾವಾಗಿ ಊಹಿಸಿಕೊಳ್ಳಲಾಗುತ್ತದೆಯೋ ಅಂಥದ್ದನ್ನು ಹೇಳುವುದಿಲ್ಲ. ಈ ಕಟುನಿಟ್ಟಿನ ನಿಯಮವನ್ನು ತಮ್ಮ ಗ್ರಂಥ ಲೇಖನದಲ್ಲಿ ಹಿರಿಯಣ್ಣನವರು ಇಟ್ಟುಕೊಂಡಿದ್ದರು. ಅವರು ಬರೆದಿರುವ ಗ್ರಂಥಗಳಲ್ಲಿ ಒಂದು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ, 2 ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಈ 2 ಗ್ರಂಥಗಳು ಗ್ರಂಥಲೇಖನ ಹೇಗಿರಬೇಕು ಎಂಬುದಕ್ಕೆ ಉದಾಹರಣೆಗಳು. ಪ್ರತಿಯೊಂದು ವಿಷಯವೂ ವಿಷದಪಟ್ಟಿದೆ. ವಾಕ್ಯಗಳು ಸರಳವಾಗಿವೆ ಮತ್ತು ನಿಷ್ಕರ್ಷೆಯನ್ನು ತೋರಿಸುತ್ತವೆ. ವಿಷಯವೂ ಗಂಭೀರವೂ ಗಹನವೂ ಆದದ್ದರಿಂದ ಅವರ ವಾಕ್ಯಗಳ ವಿಷದತೆಯೂ ಸರಳತೆಯೂ ಓದುಗರಿಗೆ ಮನಃಪ್ರಸಾದಕರವಾಗಿ ಒಂದು ಮೃದು ಕಾಂತಿಯನ್ನು ತುಂಬಬಲ್ಲವಾಗಿವೆ. ಗ್ರಂಥ ಸಂಪಾದನೆ. ಈ ಗ್ರಂಥಗಳ ಜೊತೆಗೆ ಅವರು ಕೆಲವು ಕ್ಲಿಷ್ಟವಾದ ವೇದಾಂತ ಗ್ರಂಥಗಳನ್ನು ಸಂಪಾದನ ಮಾಡಿ ಉಪೋದ್ಘಾತ ಟಿಪ್ಪಣಿಗಳಿಂದ ವಾಚಕರಿಗೆ ಸುಲಭಪಡಿಸಿದ್ದಾರೆ. ಇಂಥ ಸಂಸ್ಕೃತ ಗ್ರಂಥಗಳಲ್ಲಿ 1 ವೇದಾಂತ ಸಾರ, 2 ನೈಷ್ಕರ್ಮ್ಯ ಸಿದ್ಧಿ, 3 ಇಷ್ಟಸಿದ್ಧಿ. ಇವು ಮುಖ್ಯವಾದವು. ಇಷ್ಟಸಿದ್ಧಿ ಎಂಬುದು ಜ್ಞಾನ ಸಾಧನದ ವಿಷಯವನ್ನು ಕುರಿತದ್ದು. ಅದು ಬಹು ಕ್ಲಿಷ್ಟವಾದ ಗ್ರಂಥ, ತರ್ಕಭೂಯಿಷ್ಠವಾದದ್ದು. ಅದರಲ್ಲಿ ಒಂದು ವಸ್ತುವು ತನ್ನ ಇರುವಿಕೆಯನ್ನು ನಮಗೆ ಹೇಗೆ ತಿಳಿಸಿಕೊಡುತ್ತದೆ ಎಂಬುದು ವಿಚಾರ. ಇದನ್ನು ಪಾರಿಭಾಷಿಕವಾಗಿ ಖ್ಯಾತಿ ಎಂದು ಹೇಳುತ್ತಾರೆ. ಈ ಗ್ರಂಥಕ್ಕೆ ಹಿರಿಯಣ್ಣನವರು ಇಂಗ್ಲಿಶಿನಲ್ಲೇ ಬರೆದಿರುವ ಪೀಠಿಕೆ ಅದು ತಾನೇ ಒಂದು ಸ್ವತಂತ್ರ ಗ್ರಂಥವೆಂದು ಹೇಳಬಹುದು. ಹಿರಿಯಣ್ಣನವರು ಈಶಾ ಕೇನ ಕಠೋಪನಿಷತ್ತುಗಳನ್ನೂ ಬೃಹದಾರಣ್ಯಕದ ಕೆಲವು ಭಾಗಗಳನ್ನು ಶಾಂಕರ ಭಾಷ್ಯ ಸಮೇತವಾಗಿ ಇಂಗ್ಲಿಶಿಗೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ. ಹಿರಿಯಣ್ಣನವರ ಇಂಗ್ಲಿಷ್ ಸಾಹಿತ್ಯ ಪ್ರಜ್ಞೆಯು ಅವರ ಸಂಸ್ಕೃತ ಪ್ರಜ್ಞೆಗಿಂತ ಕಡಿಮೆಯಾದದ್ದಲ್ಲ. ಅವರು ಸಂಸ್ಕೃತ ಪ್ರೊಫೆಸರ್ ಆಗದೆ ಹೋಗಿದ್ದರೆ ಇಂಗ್ಲಿಷ್ ಪ್ರೊಫೆಸರ್ ಆಗಬಹುದಾಗಿತ್ತು. ಶೇಕ್ಸ್ಪಿಯರ್ನ ಸಾಹಿತ್ಯದಲ್ಲಿಯೂ ವರ್ಡ್ಸ್ವರ್ತ್ ಮೊದಲಾದವರ ಇಂಗ್ಲಿಷ್ ಕಾವ್ಯಗಳ ವಿಷಯದಲ್ಲಿಯೂ ಅವರು ತುಂಬಾ ಉತ್ಸಾಹಿಗಳಾಗಿದ್ದರು. ಒಂದು ಸಾರಿ ಏನೋ ಚರ್ಚೆ ನಡೆಯುತ್ತಿದ್ದಾಗ ಅವರು ಕೇವಲ ಜ್ಞಾಪಕದಿಂದ ವರ್ಡ್ಸ್ವರ್ತ್ ಕವಿಯ ಒಂದು ಸಾನೆಟ್ ಪದ್ಯದ ಉದಾಹರಣೆ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಇದಲ್ಲದೆ ಅವರು ಲಂಡನ್ ಟೈಮ್ಸ್ ಪತ್ರಿಕೆಯ ವಾರದ ಲಿಟರರಿ ಸಪ್ಲಿಮೆಂಟ್ ಎಂಬ ಸಾಹಿತ್ಯ ವಿಮರ್ಶನಾ ಪತ್ರಿಕೆಯನ್ನೂ ಅದರಂತೆ ಪ್ರಮಾಣಭೂತವೆನಿಸಿದ ಇತರ ಇಂಗ್ಲಿಷ್ ಪತ್ರಿಕೆಗಳನ್ನು ಅತಿಶಯವಾದ ಆಸಕ್ತಿಯಿಂದ ವ್ಯಾಸಂಗ ಮಾಡಿ ಗಮನಾರ್ಹವೆಂದು ತಮಗೆ ತೋರಿದ ಸಾಹಿತ್ಯ ಮೀಮಾಂಸೆಯ ಅಭಿಪ್ರಾಯಗಳನ್ನು, ತತ್ವ ಜಿಜ್ಞಾಸೆಯ ಅಭಿಪ್ರಾಯಗಳನ್ನು ಕ್ರಮವಾಗಿ ಗುರುತು ಹಾಕಿಕೊಂಡಿರುತ್ತಿದ್ದರು. ಯಾವುದಾದರೊಂದು ಉದ್ಗ್ರಂಥದ ವಿಮರ್ಶೆಯನ್ನು ನೋಡಿದ ಕೂಡಲೇ ಆ ವಿಮರ್ಶನ ಪ್ರಬಂಧವನ್ನು ಬೇರೆ ತೆಗೆದು ಸಂಬಂಧಪಟ್ಟ ಪುಸ್ತಕದಲ್ಲಿ ಜೋಪಾನವಾಗಿ ಇರಿಸಿಕೊಳ್ಳುತ್ತಿದ್ದರು. ಸರಳ, ಗಂಭೀರ. ಹಿರಿಯಣ್ಣನವರ ವಿದ್ವತ್ತೆಯ ಮಾತು, ಅವರ ವಿಚಾರ ಗಾಂಭೀರ್ಯದ ಮಾತು ನನ್ನ ಶಕ್ತಿಯನ್ನು ಮೀರಿದವು. ಅವರಲ್ಲಿ ಸಾಮಾನ್ಯರು ಕಾಣಬಹುದಾಗಿದ್ದ ದೊಡ್ಡ ಗುಣವೆಂದರೆ ಪರಿಷ್ಕಾರ ಶ್ರದ್ಧೆ. ಅವರ ಕೈಬರಹ ಅಂದವಾದದ್ದು. ಇಂಗ್ಲಿಷ್ ಆಗಲಿ ಕನ್ನಡವಾಗಲಿ ದೇವನಾಗರಿ ಆಗಲಿ ಅಕ್ಷರದ ಗಾತ್ರ ಸಣ್ಣದು, ಆದರೆ ಸ್ಫುಟವಾಗಿ ಸ್ವಾಭಾವಿಕ ರೂಪದಲ್ಲಿ ಇದ್ದದ್ದರಿಂದ ಅದನ್ನು ಓದುವುದೇ ಒಂದು ಸಂತೋಷವೆನಿಸುತ್ತಿತ್ತು. ಅವರು ಅಚ್ಚಿನ ಕರಡುಗಳಲ್ಲಿ ಮಾಡುತ್ತಿದ್ದ ದುಪಾಟುಗಳೂ ಹಾಗೆಯೇ. ಒಂದು ಚಿತು ಇರುತ್ತಿರಲಿಲ್ಲ, ಎಲ್ಲ ಸುಗಮವಾಗಿರುತ್ತಿತ್ತು. ಅವರು ಕಾಗದಗಳನ್ನು ಬರೆಯುತ್ತಿದ್ದದ್ದು ಹಾಗೆಯೇ. ಸೊಗಸಾದ ಅಕ್ಷರ, ಕಾಗದದ ಆಡಂಬರವಿಲ್ಲ. ವಾಕ್ಯಗಳು ಲಲಿತವಾಗಿರುತ್ತಿದ್ದವು.
ಎಷ್ಟು ಪ್ರಶ್ನೆಯೋ ಅಷ್ಟೇ ಉತ್ತರ. ಗಹನವಾದ ವಿಷಯಗಳನ್ನು ಸುಲಭವಾಗುವಂತೆ ಮಿತ ಪದಗಳಲ್ಲಿ ಹೇಳುತ್ತಿದ್ದರು. ವಾಕ್ಯ ಶೈಲಿಯಲ್ಲಿ ಆಡಂಬರವಿಲ್ಲ, ಎಲ್ಲ ಸರಳ, ಎಲ್ಲ ಗಂಭೀರ. ಮನೆಯಲ್ಲಿ ಅವರ ಪುಸ್ತಕ ಭಂಡಾರದಲ್ಲಿ ಆರಿಸಿದ ಗ್ರಂಥಗಳಿದ್ದವು. ವರ್ಷಕ್ಕೊಮ್ಮೆ ಅವರು ತಮ್ಮಲ್ಲಿ ಸೇರಿದ್ದ ಪುಸ್ತಕಗಳನ್ನೆಲ್ಲ ಪುನಃ ಪರೀಕ್ಷೆ ಮಾಡಿ 2ನೆಯ 3ನೆಯ ದರ್ಜೆಯ ಪುಸ್ತಕಗಳನ್ನು ಬೇರೆ ಮಾಡಿ ಯಾರಿಗಾದರೂ ಕೊಟ್ಟು ಬಿಡುತ್ತಿದ್ದರು. ಅವರ ಇನ್ನೊಂದು ಗುಣ ಚೊಕ್ಕಟ. ಪುಸ್ತಕವಾಗಲಿ, ಕುರ್ಚಿಯಾಗಲಿ, ಸಣ್ಣ ಮೇಜಾಗಲಿ ಎಲ್ಲ ಚೊಕ್ಕಟವಾಗಿರಬೇಕು. ಮನೆಯಲ್ಲಿ ಅವರು ಸಾಮಾನ್ಯವಾಗಿ ಇರುತ್ತಿದ್ದದ್ದು ಮನೆಯ ಮುಂದುಗಡೆಯ ಕೊಠಡಿಯಲ್ಲಿ. ಅದರಲ್ಲಿದ್ದ ಪರಿಕರಗಳು ಒಂದು ಸೊಗಸಾದ ಚಾಪೆ, ಒಂದು ಸಣ್ಣ ಇಳಿಜಾರು ಡೆಸ್ಕು, ಒಂದು ಬೆಂಚು, ಒಂದು ಸಣ್ಣ ಸ್ಟೂಲು, ಒಂದು ಅರ್ಧ ಆರಾಮ ಕುರ್ಚಿ. ಹಿರಿಯಣ್ಣನವರು ಸಾಮಾನ್ಯವಾಗಿ ಚಾಪೆಯ ಮೇಲೆ ಕುಳಿತು ಡೆಸ್ಕ್ ಅನ್ನು ಮುಂದಿರಿಸಿಕೊಂಡು ಓದು ಬರಹ ನಡೆಸುವರು. ಅವರ ಹಿಂದುಗಡೆಯೇ ಗೋಡೆಯಲ್ಲಿ 5-6 ಅರೆಗಳುಳ್ಳ ಕಪಾಟು. ಅದರಲ್ಲಿ ತಮ್ಮ ಕೈಬರಹದ ಪ್ರತಿಗಳನ್ನೂ ಸಾಮಗ್ರಿಯನ್ನೂ ಫೈಲುಗಳಲ್ಲಿ ಕಟ್ಟಿ ನೀಟಾಗಿ ಇಟ್ಟಿರುತ್ತಿದ್ದರು. ಅತಿಥಿಗಳು ಯಾರಾದರೂ ಬಂದಾಗ ಅವರನ್ನು ಆ ಅರ್ಧ ಆರಾಮ ಕುರ್ಚಿಯ ಮೇಲೆ ಕೂಡಿಸಿ ತಾವು ಸ್ಟೂಲಿನ ಮೇಲೆ ಕೂಡುವರು. ಈ ಮರ್ಯಾದೆ ಎಂದೂ ತಪ್ಪಿದ್ದಲ್ಲ. ಬಂದ ಅತಿಥಿಗಳು ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ಮಿಕ್ಕವರು ಬೆಂಚಿನ ಮೇಲೆ ಕೂಡುವರು. ಈ ಕೂಡುವ ಕೋಣೆಯ ಹಿಂಭಾಗದಲ್ಲಿ ಗ್ರಂಥ ಭಂಡಾರ. ಅಲ್ಲಿಯೂ ಚೊಕ್ಕಟ. ಒಂದು ಕಣವೂ ಧೂಳಿರುತ್ತಿರಲಿಲ್ಲ. ಎಲ್ಲವನ್ನೂ ಒರೆಸಿಡುತ್ತಿದ್ದರು. ಕಾಲ ನಿಯಮ. ಹಿರಿಯಣ್ಣನವರ ಕಾಲ ನಿಯಮ ಪಾಲನೆಯೂ ಪ್ರಶಂಸೆಗೆ ಅರ್ಹವಾದದ್ದು. ಮಸಲ, ನಾನು ಒಂದು ಸೋಮವಾರ ಬೆಳಗ್ಗೆ 8:15 ಗಂಟೆಗೆ ಅವರನ್ನು ನೋಡುವುದಕ್ಕಾಗಿ ಅವರ ಮನೆಗೆ ಹೋಗುವೆನೆಂದು ಮುಂಚಿತವಾಗಿ ತಿಳಿಸಿರುತ್ತಿದ್ದೇನೆ. 8:15 ಗಂಟೆಗೆ ಸರಿಯಾಗಿ ನಾನು ಅವರ ಮನೆ ತಲುಪುವ ವೇಳೆಗೆ ಅವರು ಗೇಟಿನ ಬಳಿ ಕಾದು ನಿಂತಿರುತ್ತಿದ್ದರು. ಕೈಯಲ್ಲಿ ಪುಸ್ತಕ, ಪೆನ್ಸಿಲು. ನನ್ನನ್ನು ಕಂಡ ಕೂಡಲೇ ಅವರು ಕೋಣೆಗೆ ನನ್ನನ್ನು ಕರೆದುಕೊಂಡು ಹೋಗಿ ನನ್ನನ್ನು ಕೂಡಿಸಿ ತಾವು ಕೂಡುವರು. ನಾನು ಚಾಪೆಯ ಮೇಲೆಯೇ ಕೂಡಲು ಇಷ್ಟವುಳ್ಳವನು. ಆದದ್ದರಿಂದ ಅವರೂ ಹಾಗೆಯೇ ಕೂಡುವರು. ಕುಳಿತ ಉತ್ತರ ಕ್ಷಣವೇ ಪ್ರಾರಂಭಿಸುವರು. ಈ ಗ್ರಂಥದಲ್ಲಿ ಇಷ್ಟನೇ ಪುಟದಲ್ಲಿ 6ನೆಯ ಪಂಕ್ತಿಯಲ್ಲಿ ಈ ಪ್ರಯೋಗವನ್ನು ನೀವು ಪುನಃ ಯೋಚನೆ ಮಾಡಿ ನೋಡಬೇಕು ಅಂತ ತೋರುತ್ತದೆ. ಕುಶಲ ಪ್ರಶ್ನೆ, ಯೋಗಕ್ಷೇಮ ಮೊದಲಾದ ಹರಟೆ. ಆಮೇಲೆ ಮೊದಲು ಕೈಯಲ್ಲಿದ್ದ ಕೆಲಸ. ಇದು ಅವರ ದಾರಿ. ಇದನ್ನು ನಾನು ಎಷ್ಟೋ ಸಾರಿ ಕಂಡಿದ್ದೇನೆ. 1, ಹಿರಿಯಣ್ಣನವರಲ್ಲಿ ಹರಟೆಗೆ ಅವಕಾಶವಿಲ್ಲ. 2, ಧ್ವನಿ ಮೇಲಕ್ಕೆತ್ತಬೇಕಾದ ಕಾರಣವಿಲ್ಲ. ನನ್ನ ಮಾತು ಅವರಿಗೆ ಕೇಳಬೇಕು, ಇತರರಿಗೆ ಕೇಳಿಸಬೇಕಾದದ್ದಿಲ್ಲ. ಎಷ್ಟೋ ಅಷ್ಟು ಮಾತು. ಎಷ್ಟು ಅವಶ್ಯವೋ ಅಷ್ಟೇ ಧ್ವನಿಯ ಗಾತ್ರ. ಹಿರಿಯಣ್ಣನವರಲ್ಲಿ ಯಾವ ಬಗೆಯ ಆಡಂಬರವೂ ಇರಲಿಲ್ಲ. ಉಡಿಗೆ ತೊಡುಗೆ, ಮಾತು, ಅಂಗಾಂಗ ಸಂಜ್ಞೆ ಯಾವುದರಲ್ಲೂ ದರ್ಪದ ಛಾಯೆಯಿಲ್ಲ. ಇಬ್ಬರು ಮಾನ್ಯರಾದ ಸುಸಂಸ್ಕೃತ ಪುರುಷರು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತಾರೋ ಆ ಬಗೆಯ ನಡವಳಿಕೆ.